ಸುಭಿಕ್ಷೆಯವರು ರಾಜ್ಯವು ಸುಭಿಕ್ಷೆಯವರು ಸಮಸ್ತೆಗಳ ಪ್ರಾರ್ಥನೆ ಮಾಡೋಣ. ಒಳ್ಳೆಯ ಸತ್ಕರ್ಮ ಮುಖ್ಯವಾಗಿ ವೇಣುಗೋಪಾಲ ದೇವರ ಸನ್ನಿಧಾನದಲ್ಲಿ 33ನೇ ವಾರ್ಷಿಕೋತ್ಸವ ಉದ್ದೇಶವಾಗಿ ಭಜನಾ ಕಾರ್ಯಕ್ರಮಗಳಿಂದ ಸೂರ್ಯೋದಯ ಪ್ರಾರಂಭದಲ್ಲಿ 6:30 ಗಂಟೆಗೆ ಸರಿಯಾಗಿ ಪ್ರಾರಂಭ ಮಾಡಿಕೊಂಡು ಸೂರ್ಯಾಸ್ತದ ಸಮಯದಲ್ಲಿ 6:30 ಗಂಟೆ ತನಕ ಭಜನಾ ದೇವತಾ ಪೂಜಾದಿಗಳನ್ನು ಅರ್ಚನಾದಿಗಳನ್ನು ಸೇವಾದಿಗಳೆಲ್ಲವನ್ನು ಕೂಡ ದೇವರಿಗೆ ವೇಣುಗೋಪಾಲ ದೇವರ ಸನ್ನಿಧಾನಕ್ಕೆ ಅರ್ಪಣೆ ಮಾಡ್ತಾ ಇದ್ದೇವೆ. ಮಾಡತಕ್ಕಂಥ ಕಾರ್ಯಕ್ರಮಾದಿಗಳನ್ನೆಲ್ಲವನ್ನು ಕೂಡ ದೇವರು ನಿರ್ವಿಘ್ನಪೂರ್ವಕವಾಗಿ ಸಾಂಗವಾಗಿ ನಡೆಸಿಕೊಟ್ಟು ಎಲ್ಲ ಭಕ್ತಜನರಿಗೂ ಲೋಕಕ್ಕೂ ಸುಭಿಕ್ಷವಾಗಿ ಬೇಕಾದ ಸರ್ವ ಅಭೀಷ್ಟಗಳನ್ನು ಸಾನ್ನಿಧ್ಯ ಭಕ್ತಜನರಿಗೆಲ್ಲ ಸಿದ್ಧಿಯಾಗಿ ಅನುಗ್ರಹ ಆಗಬೇಕು. ಮಾಡತಕ್ಕಂಥ ಕಾರ್ಯಕ್ರಮವನ್ನು ಸುಗಮವಾಗಿ ನಡೆಸಬೇಕು. ಎಲ್ಲ ರೀತಿಗಳನ್ನು ಪರಿಹಾರ ಮಾಡಿಬಿಟ್ಟು ಅವರವರ ಅಭೀಷ್ಟಗಳನ್ನೆಲ್ಲವನ್ನು ಕೂಡ ವೇಣುಗೋಪಾಲ ದೇವರು ನಡೆಸಿಕೊಡುತ್ತೇವೆ. ವೇಣುಗೋಪಾಲ ಗೋವಿಂದ ಗೋವಿಂದ.
ಹಾರ್ದಿಕ ಶುಭಾಶಯಗಳು ಹಾಗೂ ಸ್ವಾಗತ. ಹಾಗೂ ಇಂದಿನ ಮುಖ್ಯ ಅತಿಥಿಗಳಾದ ಶ್ರೀ ಗೋಪಾಲಕೃಷ್ಣ ದೇರಂಪಾಡಿ ಇವರಿಗೂ ಹಾರ್ದಿಕ ಸ್ವಾಗತ. ನಮ್ಮ ಇನ್ನೊಬ್ಬರು ಅತಿಥಿಗಳಾದ ABS ರಘುರಾಯರು ಅನಾರೋಗ್ಯದ ನಿಮಿತ್ತ ಬರಲಿಕ್ಕಾಗಲಿಲ್ಲ. ಅವರಿಗೆ ದೇವರು ಬೇಗ ಆರೋಗ್ಯವನ್ನು ಕೊಡಲಿ ಎಂದು ಪ್ರಾರ್ಥಿಸುತ್ತಾ ಇವರ ಬಗ್ಗೆ ಎರಡು ಮಾತು. ನಮ್ಮ ಕೃಷ್ಣಮಂದಿರದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಹಾಗೂ ಅಂತಾರಾಷ್ಟ್ರೀಯ ಯೋಗ ಇವತ್ತಿನ ನಮ್ಮ ಮುಖ್ಯ ಅತಿಥಿಯಾಗಿ ಬಂದಿರೋಕ್ಕೆ ನಾನು ಅವರಿಗೆ ಆರ್ಥಿಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಕಾರ್ಯದರ್ಶಿಯಾದ ಕೃಷ್ಣರಾವ್ ಗೌರವಿಸಿದ್ದಾರೆ. ನಮ್ಮ ವಿದೇಶಿ ಯೋಗರತ್ನವರು ಎರಡು ಮಾತಾಡುತ್ತಾರೆ. ಓಂ ನಮಸ್ತೆ ಗಜವಕ್ರಾಯ ಹೇರಂಬಾಯ ನಮೋ ನಮಃ. ಓಂಕಾರಾಕೃತಿ ರೂಪಾಯ ಸಗುಣಾಯ ನಮೋ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಇಲ್ಲಿ ನೆರೆದಿರುವಂತಹ ಎಲ್ಲ ಗೌರವಾನ್ವಿತ ಬಂಧುಗಳೇ ಹಾಗೂ ಈ ಒಂದು ಯೋಗಾಸಕ್ತ ವಿಶೇಷವಾಗಿ ಈ ಭಜನಾ ಕಾರ್ಯಕ್ರಮ ಭಾಗವಹಿಸಿದ ಎಲ್ಲ ಬಂಧುಗಳೇ, ಮಕರ ಸಂಕ್ರಾಂತಿ. ಸಂ ಅಂದರೆ ವಿಷ್ಣುವಿನ ಹೃದಯದಲ್ಲಿ ಉಂಟಾಗುವ ಶಬ್ದ. ಸಂಕ್ರಾಂತಿ ಸಂಕಟಗಳನ್ನು ದೂರೀಕರಿಸು, ಒಳಿತಾಗಿಸುವಾಗಲಿದ್ದೇವೆ. ಇಲ್ಲಿ ಈ ದಿನ ಧನುರಾಶಿಯಿಂದ ಮಕರ ರಾಶಿಗೆ ಹೋಗುವಂತಹ ದಿನ, ವಿಶೇಷವಾದಂತಹ ದಿನ. ಭಗವಂತನಾದ ಸೂರ್ಯದೇವರು ಸುಮಾರು ಕಟಕ ರಾಶಿಯಿಂದ ಧನುರಾಶಿ ಬಳಿಗೆ 6 ತಿಂಗಳು ಬೇಕಾಗ್ತದೆ. ಈಗ ಉತ್ತರಾಯಣ ಕಾಲಕ್ಕೆ ಇವತ್ತಿಂದ ಪಥ ಬದಲಾವಣೆ ಆಗ್ತಾ ಇದೆ. ಇವತ್ತಿಂದ ಎಲ್ಲ ಹೊಸತಲ್ಲ, ಅದಕ್ಕೆ ಭೋಗಿ ಹಬ್ಬ ಅಂತ ಹೇಳ್ತಾರೆ ನಾರ್ತ್ಗಳೆಲ್ಲ. ಈ ಮಕರ ಸಂಕ್ರಾಂತಿಯ ಪೌರಾಣಿಕ ಹಿನ್ನೆಲೆ ತುಂಬ ಇದೆ. ಈ ದಿನ ಮಕರ ಸಂಕ್ರಾಂತಿಯಿಂದ ವರಹ ಅವತಾರ ಆಯಿತು. ಆಮೇಲೆ ಬಲಿಚಕ್ರವರ್ತಿಯ ಅಸುರನೇಪಥ್ಯ ಗೊತ್ತಿದೆ, ಅದು ಸಹ ಇವತ್ತೇ ಆದ ಘಟನೆಗಳು. ಹಾಗೆ ಪ್ರಭು ಶ್ರೀ ರಾಮಚಂದ್ರನ ದೇವರು ರಾವಣನ ಸಂಹಾರಕ್ಕೆ ಬಹಳ, ಯಾಕೆಂದರೆ ರಾವಣನಿಗೆ ಸಾವಿಲ್ಲ ಅಂತ ಇತ್ತು. ಆದರೆ ಬಹಳಷ್ಟು ಚಿಂತೆಗೆ ಅಗಸ್ತ್ಯ ಋಷಿಮುನಿಗಳು ಇವತ್ತು ಆದಿತ್ಯ ಹೃದಯ ಘೋಷಿಸಿದ ಈ ಮಕರ ಸಂಕ್ರಾಂತಿಯಿಂದಾಗಿದೆ. ಇಲ್ಲಿ ನಮ್ಮ ಕೈಯಲ್ಲಿ ಮಧ್ಯದಲ್ಲಿ ಶನಿ ಗ್ರಹ, ಉಂಗುರಗಳಲ್ಲಿ ಸೂರ್ಯಗ್ರಹ, ಸೂರ್ಯ ಶನಿ ಒಟ್ಟಿಗೆ. ಅದಕ್ಕೆ ನಾವು ಇವತ್ತು ನಮ್ಮ ನಿನ್ನೆಯಿಂದ ನಾವು ಆರಂಭ ಮಾಡಿದ್ದೇವೆ. ಈ ಅಪಾನ ಮುದ್ದೆಯಲ್ಲಿ ಓಂ ಹ್ರೀ ಗೃಣಿ ಸೂರ್ಯ ಆದಿತ್ಯ ಶ್ರೀ. ಓಂ ಹ್ರೀ ಗೃಣಿ ಸೂರ್ಯ ಆದಿತ್ಯ ಶ್ರೀ. ಎಳ್ಳು, ಬೆಲ್ಲ, ಕಬ್ಬು ಇವತ್ತು ದಾನ ಮಾಡಿ. ಕೊನೆ ಪಕ್ಷ ಯಾವುದು ಮಾಡಲಿಕ್ಕೆ ಆಗ್ತಾ ಇಲ್ಲ. ಕೊನೆ ಪಕ್ಷದಲ್ಲಿ ಓಂ ಹ್ರೀ ಗೃಣಿ ಸೂರ್ಯ ಆದಿತ್ಯ ಶ್ರೀ. ಎಳ್ಳು, ಹ್ರೀ ಮುಂದೆ ಎಳ್ಳು ಬರ್ತದೆ, ಗೃಣಿ ಅಂದರೆ ನಮ್ಮ ಕಬ್ಬು ಬೆಲ್ಲ ಬರ್ತದೆ. ಆಮೇಲೆ ಶ್ರೀ ಮುಂದೆ ಲಕ್ಷ್ಮಿ ಅಲ್ಲಿ ಕಬ್ಬು ಬರ್ತದೆ. ಇದು ಬಹಳ ವಿಶೇಷವಾದಂತಹ. ಇವತ್ತು ಯಾರು ದಾನ ಮಾಡ್ತಾರೆ ಎಳ್ಳು, ಬೆಲ್ಲ, ಕಬ್ಬು, ಅವು ನಮ್ಮ ಸರ್ವ ದೋಷಗಳ ಪರಿಹಾರ. ಹಾಗೆ ಎಲ್ಲರಿಗೂ ಸಹ ಇವತ್ತಿಂದ ಸಕಲ ಸಂಕಷ್ಟ, ವಿಶ್ವದಲ್ಲಿ ಚಳಿಗಾಲ ಇತ್ತು. ಇವತ್ತು ಸೂರ್ಯನ ಪಥ ಬದಲಾವಣೆ ಆಗೋಣ, ತುಂಬ ಹೀಟ್ ಆಗ್ತದೆ, ಕಾಯಿಲೆಗಳೆಲ್ಲ ಕಡಿಮೆ ಆಗ್ತಾ ಇದೆ. ಭಗವಂತನ ಕೃಪೆ ಇವತ್ತು ತುಂಬ ಒಳ್ಳೆಯದಿದೆ. ಆದ ಕಾರಣ ನಾವು ಕೊನೆ ಪಕ್ಷ ಯಾವುದು ಮಾಡಲಿಕ್ಕಾದರೂ ಇಂಥದ್ದೆಲ್ಲ ಆಗ್ತಾ ಇದ್ರೆ ಬಹಳ ಒಳ್ಳೆಯದು ಬಂಧುಗಳೇ. ಓಂ ರೀ ಗೃಣಿ ಸೂರ್ಯ ಆದಿತ್ಯ ಶ್ರೀ ಅಂತೇಳಿ ನಾನೊಂದು ಇವರಿಗೆ ಕಳಿಸಿದ ಸರಿಯೇ. ಆಮೇಲೆ ಇವತ್ತು ಸೂರ್ಯ ತಂದೆ, ಶನಿ ಮಗ. ಹಾಗೆ ಇವತ್ತು 1 ತಿಂಗಳು ಸೂರ್ಯ ಶನಿದೇವರ ಮನೆಯಲ್ಲಿ ಇರ್ತಾರೆ. ಆದ ಕಾರಣ ಅನ್ಯೋನ್ಯತೆ, ಭಾವಿಕತೆ, ಮನೆಯಲ್ಲಿ ಗೊಂದಲಗಳು, ಕಸಬೀಜಿ ಇತ್ಯಾದಿಗಳ ನಿಯಂತ್ರಣಕ್ಕೆ ಮಕರ ಸಂಕ್ರಾಂತಿ ಸುಗ್ಗಿ ಹಬ್ಬ ಅಂತ ಹೇಳಿ ಬಹಳಷ್ಟು ಇದಕ್ಕೆ ಮಾಹಿತಿ ಇದೆ, ಪೌರಾಣಿಕ ಹಿನ್ನೆಲೆ ಇದೆ. ಆದರೆ ನಾವು ಭಾರತೀಯರಾಗಿ ಇವತ್ತಿನ ಪವಿತ್ರ ದಿನದಲ್ಲಿ ನಾವು ಇದಕ್ಕೆಲ್ಲ ಪೂರ್ತಿ ಭಾಗವಹಿಸೋಣ. ಬೆಳಗಿನಿಂದ ಸಂಜೆವರೆಗೆ ಇಲ್ಲಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಜರುಗುತ್ತಾ ಇದೆ. ಈ ಒಂದು ಪವಿತ್ರ ಸಂಧಿಯಲ್ಲಿ ವಾಸುದೇವನ ಶ್ರೀಮನ್ನಾರಾಯಣನ ಸನ್ನಿಧಿಯಲ್ಲಿ ನಡೆಯುವಂತಹ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಂಗವಾಗಿ ನನಗೂ ಸಹ ಒಂದು ಅವಕಾಶ ಮಾಡಲಿಕ್ಕೆ ವಿಶೇಷವಾಗಿ ಮಕರ ಸಂಕ್ರಾಂತಿ ದೇವರ ಸನ್ನಿಧಿಯಲ್ಲಿ ನಾನು ಸ್ವಲ್ಪ ಮಂತ್ರಬುದ್ಧಿ ಮಾಡಿ ಬಹಳಷ್ಟು ನೆಮ್ಮದಿ ಆಗ್ತದೆ, ಖುಷಿ ಆಗ್ತದೆ, ರಿಲ್ಯಾಕ್ಸ್ ಆಗ್ತದೆ, ರಿಲೀಸ್ ಆಗ್ತದೆ. ಸೈಂಟಿಫಿಕಲಿ ಇವತ್ತು ನಮ್ಮ ಕಾಯಿಲೆಗಳು ಇವತ್ತಿಂದ ನಿಯಂತ್ರಿಸಿದೆ. ಚಳಿಗಾಲ ಇತ್ತು, ಗಂಟು ನೋವು, ಅದೆಲ್ಲ ಇವತ್ತಿಂದ ನ್ಯಾಚುರಲ್ ಆಗಿ ಭಗವಂತನಿಂದ ಎಲ್ಲರಿಗೂ ಕೃಪೆ ಕೊಡ್ತಾ ಇದೆ. ಬೇಡಿದಾಗ ಇನ್ನಷ್ಟು ಕೊಡ್ತಾರೆ. ಆದ ಕಾರಣ ಇಂಥದ್ದೆಲ್ಲ ನಾವು ಭಾಗವಹಿಸೋಣ ಹೇಳುತ್ತಾ ಮತ್ತೊಮ್ಮೆ ಧನ್ಯವಾದಗಳು. ಶುಭವಾಗಿ. ಥ್ಯಾಂಕ್ ಯು.